ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 61. ಅವಳು ಆ ರೀತಿ ದುಃಖಿಸುತ್ತಿರುವುದನ್ನು ನೋಡಿದವನಿಗೆ ತಾನು ತಪ್ಪು ಮಾತನಾಡಿದೆನಾ ಎನಿಸಿತು. ಅಲ್ಲಿಯೇ ರಸ್ತೆ ಬದಿಯಲ್ಲಿ ಜೀಪು ನಿಲ್ಲಿಸಿದವನು, ಸಾರಿ ಮಹಿಮಾ, ನಿನಗೆ ಹರ್ಟ್ ಮಾಡಬೇಕು ಎನ್ನುವ ಉದ್ದೇಶದಿಂದ ಹಾಗೆ ಮಾತನಾಡಲಿಲ್ಲ ಎಂದು ಅವಳ ಭುಜದ ಮೇಲೆ ಕೈ ಇರಿಸಿ ಹೇಳಿದನು. ಅವನ ಮಾತು ಕೇಳಿ ಕಣ್ಣೀರು ತೊಡೆದುಕೊಂಡು ಸರಿಯಾಗಿ ಕುಳಿತವಳು, ನೀನು ನನ್ನ ಮೇಲಿನ ಕಾಳಜಿಯಿಂದ ಹಾಗೆ ಹೇಳಿದ್ದು ಎಂದು ನನಗೂ ಗೊತ್ತು ಪಾರ್ಥ. ಹಾಗೆ ನೀನು ಹೇಳಿದರಲ್ಲಿ ಯಾವುದೇ ತಪ್ಪಿಲ್ಲ. ನೀನು ಹೇಳಿದ ಹಾಗೆ ನಾವು ನಮಗೋಸ್ಕರ ಬದುಕುವುದಕ್ಕಿಂತ ನಮ್ಮ ಸುತ್ತಮುತ್ತ ಇರುವವರನ್ನು ಮೆಚ್ಚಿಸಲು ಬದುಕುವುದೇ ಹೆಚ್ಚು ಎಂದು ಹೇಳಿದವಳ ಕಣ್ಣೀರು ಕೆನ್ನೆ ಸೋಕಿತು. ಮತ್ತೊಮ್ಮೆ ಅದನ್ನು ತೊಳೆದುಕೊಂಡವಳು, ನಾನು ಮಾಡಿದ್ದು ತಪ್ಪು ಎಂದು ಈಗ ಅನಿಸುತ್ತಿದೆ ಪಾರ್ಥ. ನಾನೇ ಸುಳ್ಳು ಹೇಳಿ ಆ ಮನೆಗೆ ಬಂದಿದ್ದರಿಂದ ಅವರಿಗೆ ನನ್ನ ಮೇಲೆ ಕೋಪ ಇದೆ ಎಂದು ನೆನೆದು ನಾನೇ ಸುಮ್ಮನಾಗುತ್ತಿದ್ದೆ. ಆದರೆ ಈಗ ನಾನು ಅವರ ಹೆಂಡತಿ, ಅವರೇ ನನಗೆ ತಾಳಿ ಕಟ್ಟಿದ್ದಾರೆ. ಈಗಲಾದರೂ ಅವರ ಮನಸ್ಸು ಬದಲಾಗುತ್ತೆ ಎಂದು ತಿಳಿದಿದ್ದೆ. ಆದರೆ ದಿನೇ ದಿನೇ ಅವರಿಗೆ ನನ್ನ ಮೇಲೆ ಕೋಪ ವಿಕೋಪಕ್ಕೆ ಹೋಗುತ್ತಿದೆ. ನಾನೇ ಹೆಚ್ಚು ನಿರೀಕ್ಷೆ ಇರಿಸಿದೆ ಎನಿಸುತ್ತಿದೆ. ನಿರೀಕ್ಷೆ ಇದ್ದಾಗಲೇ ಮನಸ್ಸು ಹೆಚ್ಚು ನೋವಾಗುವುದು ಪಾರ್ಥ. ಎಲ್ಲವನ್ನು ನೆನೆದರೆ ನಾನು ತಪ್ಪು ಮಾಡಿದೆ ಎನಿಸುತ್ತದೆ ಎಂದು ಮತ್ತೆ ಅಳಲು ಶುರು ಮಾಡಿದಳು. ಅವಳ ಅಳುವನ್ನು ನೋಡಿದವನು, ಪ್ಲೀಸ್ ಮಹಿಮಾ, ಡೋಂಟ್ ಕ್ರೈ. ನಿನ್ನ ಸಮಸ್ಯೆಗಳಿಗೆ ಅಳುವೊಂದೇ ಪರಿಹಾರ ಅಲ್ಲ ಎಂದರೆ ಇನ್ನೇನು ಮಾಡಲಿ ಪಾರ್ಥ. ಅವರು ನನ್ನನ್ನು ಹೆಂಡತಿಯಾಗಿ ಬೇಡ, ಒಂದು ಹೆಣ್ಣಾಗಿಯೂ ನೋಡುವುದಿಲ್ಲ. ನನಗೂ ಮನಸ್ಸಿದೆ, ಅದರಲ್ಲೂ ಭಾವನೆಗಳಿವೆ ಪಾರ್ಥ. ಕೆಲವೊಮ್ಮೆ ಎಷ್ಟು ಹರ್ಟ್ ಮಾಡ್ತಾರೆ, ಅದನ್ನೆಲ್ಲ ನಾನು ಹೇಗೆ ಸಹಿಸಲಿ? ನನ್ನ ಭಾವನೆಗಳಿಗೆ ಬೆಲೆ ಇಲ್ಲವಾ? ಹೌದು, ನಾನು ತಪ್ಪು ಮಾಡಿದ್ದೇನೆ. ಹಾಗಂತ ಕ್ಷಮಿಸದೇ ಇರುವಂತಹ ತಪ್ಪೇನು ಮಾಡಿಲ್ಲವಲ್ಲ. ನನಗೆ ಇನ್ನು ಎಷ್ಟು ದಿನ ಈ ನೋವು? ಅವಳ ಪ್ರತಿಯೊಂದು ಮಾತು ಕೇಳುತ್ತಿದ್ದರೆ ಒಳಗೆ ಎಷ್ಟು ನೋವು ತಿನ್ನುತ್ತಿದ್ದಾಳೆ ಎಂದು ತಿಳಿಯುತ್ತಿತ್ತು. ಈಗ ಅವಳನ್ನು ಸಮಾಧಾನ ಮಾಡುವ ಪರಿ ತಿಳಿಯಲಿಲ್ಲ. ಮಹಿಮಾ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಕಾಲ ಬದಲಾದಂತೆ ನಿನ್ನ ಸಮಸ್ಯೆಗಳು ಕೂಡ ಬದಲಾಗುತ್ತವೆ, ಯೋಚಿಸಬೇಡ ಎಂದನು. ಅವನ ಮಾತಿಗೆ ಒಂದು ತೆರನಾಗಿ ನಕ್ಕವಳು, ಆ ನಂಬಿಕೆ ನನಗೆ ಇಲ್ಲ ಪಾರ್ಥ. ಪರಿಹಾರ ಇಲ್ಲದಿರುವ ಸಮಸ್ಯೆ ನನ್ನದು ಎಂದಳು ಬೇಸರದಲ್ಲಿ. ಮಹಿಮಾ, ನನಗನಿಸುವ ಪ್ರಕಾರ ಮಹರ್ಷಿ ಕೋಪ ನಿನ್ನ ಮೇಲಲ್ಲ, ನಿನ್ನ ತಂದೆಯ ಮೇಲೆ ಎನಿಸುತ್ತದೆ. ಅದಕ್ಕೆ ಅವನಿಗೆ ಸುಲಭವಾಗಿ ಒಪ್ಪಿಕೊಳ್ಳಲು ಆಗ್ತಿಲ್ಲ. ನೀನು ಹೇಳಿದ್ದು ಸರಿ ಇರಬಹುದು ಪಾರ್ಥ, ಆದರೆ ಎತ್ತಿಗೆ ಜ್ವರ ಬಂದರೂ ಎಮ್ಮೆಗೆ ಬರೆ ಹಾಕುವುದು ಯಾವ ನ್ಯಾಯ? ನೀನೇ ಹೇಳು. ಅವಳ ಈ ರೀತಿಯ ಮಾತಿಗೆ ಪಾರ್ಥನಿಗೆ ಬಾಯಿ ಕಟ್ಟಿದಂತಾಯಿತು. ಮಹಿಮಾ, ಇದರ ಬಗ್ಗೆ ಮಹರ್ಷಿ ಜೊತೆ ನಾನು ಮಾತನಾಡಿದೆ, ಆದರೆ ಎಂದು ಅಲ್ಲಿಗೆ ಮಾತು ನಿಲ್ಲಿಸಿದನು. ಹೋಗಲಿ ಬಿಡು ಪಾರ್ಥ, ಅವರು ಯಾರ ಮಾತನ್ನು ಕೇಳುವುದಿಲ್ಲ ಎಂದವಳು, ಸಾರಿ ಪಾರ್ಥ, ನನ್ನ ಪರ್ಸನಲ್ ಎಲ್ಲವನ್ನು ನಿನ್ನ ಜೊತೆ ಹೇಳುವುದು ತಪ್ಪು ಎಂದು ಗೊತ್ತು, ಆದರೆ ಮನಸ್ಸು ತಡೆಯದೆ ಹೇಳಿಬಿಟ್ಟೆ ಎಂದವಳ ಮಾತು ಕೇಳಿ, ಯಾಕೆ ಹಾಗೆಲ್ಲ ಮಾತಾಡ್ತೀಯಾ? ನಾನು ನಿನ್ನ ಸ್ನೇಹಿತ, ಹೇಳಿಕೊಂಡರೆ ಯಾವ ತಪ್ಪು ಇಲ್ಲ ಬಿಡು. ನಿನ್ನ ಮನದಲ್ಲಿ ಇರುವ ಭಾರವಾದರೂ ಕಡಿಮೆಯಾಗುತ್ತದೆ ಎಂದನು. ಇಬ್ಬರಲ್ಲಿಯೂ ಕ್ಷಣಕಾಲ ಮೌನ ಆವರಿಸಿತು. ಮಹಿಮಾ, ನಾನು ನಿನ್ನ ಬಳಿ ಒಂದು ವಿಷಯ ಹೇಳಬೇಕಿತ್ತು. ಇದು ಮಹರ್ಷಿಗೂ ಕೂಡ ಗೊತ್ತು. ಅವನು ನಿನಗೆ ಹೇಳಿಲ್ಲ ಎನಿಸುತ್ತದೆ ಎಂದರೆ ನನ್ನ ಜೊತೆ ಮಾತೇ ಆಡುವುದಿಲ್ಲ. ಇನ್ನು ವಿಷಯ ಹೇಳುವುದು ಎಲ್ಲಿಂದ ಬಂತು? ಅದೇನು ಹೇಳು ಪಾರ್ಥ ಎಂದಳು. ನಿನಗೆ ನನ್ನ ಫ್ರೆಂಡ್ ರಿತನ್ಯ ಗೊತ್ತಲ್ಲ ಎಂದರೆ, ಹ್ಞೂ ಗೊತ್ತು, ಡಾಕ್ಟರ್ ರಿತನ್ಯ. ಅವತ್ತು ನೀನು ನನ್ನನ್ನು ಅವರ ಕ್ಲಿನಿಕ್ಕಿಗೆ ಅಲ್ಲವಾ ಕರೆದುಕೊಂಡು ಹೋಗಿದ್ದು ಎಂದರೆ, ಹೌದು ಅವಳೇ. ಅವಳು ನನ್ನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಮುಚ್ಚುಮರೆ ಇಲ್ಲದೆ ಎಲ್ಲ ವಿಷಯವನ್ನು ಹೇಳಿದನು. ಅವನ ಮಾತು ಕೇಳಿ ಕಣ್ಣರಳಿಸಿದವಳು, ವಾವ್ ಪಾರ್ಥ, ಕಂಗ್ರ್ಯಾಚುಲೇಷನ್ಸ್ ಎಂದು ಖುಷಿಯಿಂದ ಹೇಳಿದರೆ, ಅವರ ತಂದೆ ಇನ್ನೂ ಒಪ್ಪಿಲ್ಲ ಮಹಿಮಾ. ಅವರ ತಂದೆ ಒಪ್ಪಿದರೆ ಮಾತ್ರ ನಾನು ಅವಳನ್ನು ಮದುವೆಯಾಗುವುದು ಎಂದನು. ಪಾರ್ಥ, ಅವರ ತಂದೆ ಒಪ್ಪಲಿಲ್ಲ ಎಂದರೆ ನೀನು ಅವರನ್ನು ಮದುವೆಯೇ ಆಗುವುದಿಲ್ಲ? ಅನುಮಾನದಲ್ಲಿಯೇ ಕೇಳಿದಳು. ಮೌನವಷ್ಟೇ ಅವನ ಉತ್ತರ. ಅವನ ಬಳಿಗೆ ಬಂದವಳು, ಹಾಗೆ ಮಾಡಬೇಡ ಪಾರ್ಥ. ಪ್ರೀತಿಸಿದವರು ತಮಗೆ ಸಿಗಲಿಲ್ಲ ಎಂದರೆ ಎಷ್ಟು ನೋವು ಆಗುತ್ತದೆ ಎಂದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸ್ವತಃ
ನಾನೇ ಆ ನೋವನ್ನು ಅನುಭವಿಸುತ್ತಿದ್ದೇನೆ. ಈಗ ನಿನ್ನಿಂದ ಅವರಿಗೆ ನೋವಾಗುವುದು ಬೇಡ. ಅವರ ತಂದೆ ಒಪ್ಪಲಿಲ್ಲ ಎಂದರು, ಅವರನ್ನು ಮದುವೆಯಾಗು ಎಂದಿದ್ದಳು. ಅವಳ ಮಾತಿಗೆ ಮಗಳು ನಕ್ಕು, ಸರಿ ಆಯಿತು ಬಾ ಹೊರಡೋಣ ಎಂದು ಹೇಳಿ ಇಬ್ಬರೂ ಅಲ್ಲಿಂದ ಹೊರಟಿದ್ದರು. ಪಾರ್ಥ ಮಹಿಮಾಳನ್ನು ಕರೆದುಕೊಂಡು ಇತ್ತ ಹೋಗುತ್ತಿದ್ದ ಹಾಗೆ ಅತ್ತ ಕುಸಿದು ಕುಳಿತನು ಮಹರ್ಷಿ. ಸಾರಿ ಮಹಿಮಾ, ನಿನ್ನ ಜೊತೆ ಚೆನ್ನಾಗಿರಬೇಕು ಎಂದು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ನನ್ನಿಂದ ಆಗ್ತಿಲ್ಲ. ತುಂಬ ವರ್ಷದಿಂದಲೂ ನಿನ್ನ ಪ್ರೀತಿಯನ್ನೇ ಹೇಳುತ್ತಿದ್ದೀಯ ಹೊರತು ನನ್ನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಮಾಡ್ತಿಲ್ಲ ನೀನು. ನನಗೆ ಕೋಪ ಬರುವ ಹಾಗೆ ಮಾಡಿ ಮತ್ತೆ ನನ್ನಿಂದ ಬಯಸಿಕೊಂಡು ನೋವು ತಿಂದು ನನಗೂ ನೋವು ಕೊಡ್ತೀಯ. ಆಗಿದ್ದನ್ನು ಯಾರೂ ಬದಲಾಯಿಸಲು ಆಗುವುದಿಲ್ಲ. ನನ್ನ ಮನದಲ್ಲಿ ಇರುವುದನ್ನು ನಿನಗೆ ಹೇಳುವ ಮುಂಚೆಯೇ ನನ್ನ ಹೆಂಡತಿಯಾಗಿದ್ದೀಯ. ಈಗಲಾದರೂ ನನ್ನ ಮನದಲ್ಲಿ ಇರುವುದನ್ನು ನಿನಗೆ ಹೇಳಬೇಕು ಎಂದುಕೊಂಡರೂ ಸಹ ನನ್ನ ಕಣ್ಣ ಮುಂದೆ ನಿನ್ನ ತಂದೆ ಬರುತ್ತಾರೆ. ಅವರು ಆಡಿದ ಮಾತುಗಳೇ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತವೆ. ಸುಲಭವಾಗಿ ನಿನ್ನನ್ನು ಒಪ್ಪಿಕೊಳ್ಳಲು ನನ್ನಿಂದ ಆಗುತ್ತಿಲ್ಲ ಮಹಿಮಾ. ನನ್ನನ್ನು ಹೆಂಡತಿ ಎಂದು ಒಪ್ಪಿಕೊಳ್ಳದ ಮೇಲೆ ನನ್ನ ಮೇಲೆ ಯಾವ ಅಧಿಕಾರದಲ್ಲಿ ಕೈ ಮಾಡ್ತೀರಾ ಎಂದು ಯಾಕೆ ನೀನು ಕೇಳುವುದಿಲ್ಲ ಎಂದು ಹೇಳಿಕೊಂಡು ನೊಂದುಕೊಂಡಿದ್ದನು. ಅವನ ಮನದಲ್ಲಿ ಏನಿದೆ ಎಂದು ಯಾರಿಗೂ ತಿಳಿದಿಲ್ಲ. ಅದನ್ನು ಬಾಯಿ ಬಿಟ್ಟು ಹೇಳುವ ಪ್ರಯತ್ನವನ್ನು ಕೂಡ ಅವನು ಮಾಡಿಲ್ಲ. ಅವಳ ಮನಸ್ಸಿಗೆ ನೋವು ಮಾಡಿ ತಾನು ಕೂಡ ನೋವು ತಿನ್ನುತ್ತಿದ್ದಾನೆ. ಮಗ ಬರದೆ ಸೊಸೆ ಒಬ್ಬಳೇ ಮನೆಗೆ ಬಂದದ್ದನ್ನು ನೋಡಿದವರು, ಪುಟ್ಟ, ಮಹರ್ಷಿ ಬರಲಿಲ್ಲವಾ? ನೀನು ಒಬ್ಬಳೇ ಬಂದ್ಯಾ? ಯಾರ ಜೊತೆ ಬಂದೆ ಎಂದು ಅವಳ ಮೇಲಿನ ಕಾಳಜಿಯಿಂದ ಕೇಳಿದರು ರಾಜೇಂದ್ರ. ಅವರಿಗೆ ಏನೋ ಕೆಲಸ ಇತ್ತಂತೆ. ನಾನು ಪಾರ್ಥನ ಜೊತೆ ಬಂದೆ ಮಾವ ಎಂದವಳು ಅಡಿಗೆ ಮನೆಗೆ ಹೋಗಿ ಬಾಯಾರಿಕೆಯಾಗಿದ್ದರಿಂದ 2 ಲೋಟ ನೀರು ಕುಡಿದಿದ್ದಳು. ಅಕ್ಕ, ಎಲ್ಲರದ್ದು ಊಟ ಆಗಿದೆ, ನೀವು ಊಟ ಮಾಡಿ ಎಂದು ನಳಿನಿ ಹೇಳಿದರೆ ಅಲ್ಲಿಯೇ ಇದ್ದ ಸುಗುಣ ಅವರು ಕೋಪಗೊಂಡು, ಅವಳೇನು ಅಲ್ಲಿ ಕಡಿದು ಗುಡ್ಡೆ ಹಾಕಲು ಹೋಗಿರಲಿಲ್ಲ, ಊರು ಸುತ್ತಿ ಬಂದಿದ್ದಾಳೆ. ಊರು ಸುತ್ತುವುದು ಅಂದರೆ ಮನೆ ಮಠ ಯಾವುದೂ ಬೇಡ. ಮನೆಯ ಗೃಹಿಣಿ ಆದವಳಿಗೆ ಮನೆಯ ಜವಾಬ್ದಾರಿ ಇರಬೇಕು. ಅವಳಿಗೆ ಜವಾಬ್ದಾರಿ ಅನ್ನುವುದು ಒಂಚೂರೂ ಇಲ್ಲ. ಏಕೆ ಬೇಕೋ ಹಾಗೆ ಅವಳಿಗೆ ಇಷ್ಟ ಬಂದ ಹಾಗೆ ಸುತ್ತಿಕೊಂಡು ಇದ್ದಾಳೆ. ಎಷ್ಟೇ ಆದರೂ ಈ ಮನೆಯ ಮಹಾರಾಣಿಯಲ್ಲವ. ಮಾವ ಗಂಡ ಇಬ್ಬರು ತಲೆಯ ಮೇಲೆ ಹೊತ್ತು ಮೆರೆಸುತ್ತಾರೆ. ಅತ್ತೆ ಎನ್ನುವವಳು ಇವಳಿಗೆ ಲೆಕ್ಕವೇ ಇಲ್ಲ. ಇನ್ಯಾರಿಗೆ ಹೆದರುತ್ತಾಳೆ ಹೇಳು? ಮಹಿಮಾಳಿಗೆ ನೋವು ಮಾಡಲು ಸಿಗುವ ಅವಕಾಶವನ್ನು ಕೂಡ ಬಿಡುವುದಿಲ್ಲ ಸುಗುಣ ಅವರು. ಅವರ ಅದೃಷ್ಟಕ್ಕೆ ನಡುಮನೆಯಲ್ಲಿ ಇದ್ದಂತಹ ರಾಜೇಂದ್ರ ಅವರ ಕಿವಿಗೆ ಇವರು ಆಡಿದಂತಹ ಮಾತುಗಳು ಬೀಳಲಿಲ್ಲ. ತನ್ನ ಅತ್ತೆ ಆ ರೀತಿ ಮಾತನಾಡುತ್ತಿದ್ದಾರೆ. ಅದಾಗಲೇ ಇವಳ ಕಣ್ಣುಗಳು ತುಂಬಿದವು. ನನಗೆ ಊಟ ಬೇಡ ನಳಿನಿ, ಹಸಿವಾಗಿಲ್ಲ ಎಂದು ಹೇಳಿದವಳು ತನ್ನ ಕೋಣೆಗೆ ಹೋಗಿದ್ದಳು. ಮತ್ತೊಮ್ಮೆ ತನ್ನ ಅತ್ತೆ ಆಡಿದ ಮಾತುಗಳು ಅವಳ ಹೃದಯಕ್ಕೆ ಬಹಳವೇ ಘಾಸಿ ಉಂಟು ಮಾಡಿದವು. ಒಂದೆಡೆ ಮಹರ್ಷಿ ಆಡಿದ ಮಾತುಗಳು, ಇನ್ನೊಂದೆಡೆ ತನ್ನ ಅತ್ತೆ ಆಡಿದ ಮಾತುಗಳು. ಎಲ್ಲವನ್ನೂ ನೆನೆದು ಅವಳ ಮನಸ್ಸು ಜರ್ಜರಿತವಾಯಿತು. ಇತ್ತೀಚೆಗೆ ಆ ಮನೆಯಲ್ಲಿ ಅವಳಿಗೆ ಉಸಿರು ಕಟ್ಟುವಂತಹ ವಾತಾವರಣ ಸೃಷ್ಟಿಯಾಗಿತ್ತು. ಕೆಲವೊಮ್ಮೆ ಈ ಮನೆಯಲ್ಲಿ ತನಗೆ ಇರಲು ಆಗುವುದಿಲ್ಲ ಎಂದು ಯೋಚಿಸುವವಳಿಗೆ ಎಲ್ಲಿಗೆ ಹೋಗುವುದು ಎನ್ನುವ ಪ್ರಶ್ನೆ ಬಂದು ಹಾಗೆ ಸುಮ್ಮನಾಗುತ್ತಿದ್ದಳು. ಕಷ್ಟದಲ್ಲಿರುವ ಯಾವುದೇ ಹೆಣ್ಣಿಗೆ ತವರು ಮನೆ ಬೆಂಬಲವಾಗಿರಬೇಕು, ಇಲ್ಲ ಗಂಡನ ಮನೆ ಬೆಂಬಲವಾಗಿರಬೇಕು. ಈ ಎರಡೂ ಇಲ್ಲದ ಹೆಣ್ಣಿನ ಜೀವನ ಬಹಳ ಕಷ್ಟ. ಅದಕ್ಕೆ ಮಹಿಮಾ ಕೂಡ ಹೊರತಾಗಿರಲಿಲ್ಲ. ತವರು ಮನೆಗೆ ಹೋದರೆ ಅತ್ತ ತನ್ನ ತಂದೆ ಮನೆಗೆ ಸೇರಿಸುವುದಿಲ್ಲ, ಇಲ್ಲಿ ಇರಲು ಕಟು ಮಾತುಗಳು. ಇದೆಲ್ಲವನ್ನು ನೆನೆದವಳ ಕಣ್ಣುಗಳು ಕೊಳಗಳಾಗಿದ್ದವು. ತುಂಬ ದಿನದಿಂದ ಬಿಸಿಲಿಗೆ ಹೋಗದವಳಿಗೆ ಇಂದು ತುಂಬ ಸಮಯ ಬಿಸಿಲಿನಲ್ಲಿ ಇದ್ದಿದ್ದರಿಂದ ಆಯಾಸವೆನಿಸಿತು. ಹಾಗೆ ತಲೆನೋವು ಕೂಡ ಬಂದಿತ್ತು. ಕಣ್ಣೀರು ತೊಳೆದುಕೊಂಡು ಬಚ್ಚಲ ಮನೆಗೆ ಹೋಗಿ ಮುಖ ತೊಳೆದು ಬಂದವಳು ಹಾಗೆ ಮಲಗಿಬಿಟ್ಟಳು. ದೇಹದಲ್ಲಿ ಆಯಾಸವಿದ್ದಿದ್ದರಿಂದ ಬಹುಬೇಗ ನಿದ್ದೆ ಹತ್ತಿತ್ತು ಅವಳಿಗೆ. ಸಂಜೆ ಮಹರ್ಷಿ ಮನೆಗೆ ಬಂದರೂ ಸಹ ಇನ್ನೂ ಮಲಗಿದ್ದಳು. ಅವಳು ಮಲಗಿರುವುದನ್ನು ನೋಡಿ ಬಟ್ಟೆ ಬದಲಿಸಿ ಮುಖ ತೊಳೆದು ಕಾಫಿ ಕುಡಿಯಲೆಂದು ಹೊರಗೆ ಬಂದಿದ್ದನು.
ತನ್ನ ತಂದೆಯ ಜೊತೆ ಸ್ವಲ್ಪ ಹೊತ್ತು ಮಾತನಾಡುವಾಗಲೇ ನಳಿನಿ ಕಾಫಿ ಹಿಡಿದು ಬಂದಿದ್ದಳು. ನಳಿನಿ, ಮಹಿಮಾ ಪುಟ್ಟ ಇನ್ನು ಎದ್ದಿಲ್ಲವಾ ಎಂದು ಕಾಫಿ ಕೊಡುತ್ತಿದ್ದ ನಳಿನಿಯನ್ನು ನೋಡಿ ಕೇಳಿದರು. ಇಲ್ಲ ಯಜಮಾನ್ರೇ, ಮಧ್ಯಾಹ್ನ ಬಂದವರನ್ನು ಊಟ ಮಾಡಿ ಎಂದರೂ ಬೇಡ ಎಂದು ಹೋಗಿ ಮಲಗಿದವರು ಇನ್ನೂ ಎದ್ದಿಲ್ಲ ಎಂದಳು. ಅಪ್ಪಿ ತಪ್ಪಿಯೂ ಸುಗುಣ ಅವರು ಆಡಿದ ಮಾತುಗಳನ್ನು ಬಾಯಿ ಬಿಡಲಿಲ್ಲ. ಕೆಲಸದವಳು ಮನೆಯ ಯಜಮಾನಿಯ ಬಗ್ಗೆ ಹಾಗೆಲ್ಲ ಮಾತನಾಡಿದರೆ ಅವಳ ಕೆಲಸಕ್ಕೆ ಕುತ್ತು ಎಂದು ಅವಳಿಗೂ ಕೂಡ ಅರಿವಿದೆ. ಮಧ್ಯಾಹ್ನ ಅವಳು ಊಟ ಮಾಡಿಲ್ಲ ಎನ್ನುವುದನ್ನು ಕೇಳಿಸಿಕೊಂಡಂತಹ ಮಹರ್ಷಿಗೆ ಬಹಳವೇ ಬೇಸರವಾಯಿತು. ತನ್ನ ಮಾತಿನಿಂದ ತುಂಬ ಬೇಜಾರಾಗಿದ್ದಾಳೆ, ಅದಕ್ಕೆ ಊಟವನ್ನು ಮಾಡದೆ ಹಾಗೆ ಮಲಗಿದ್ದಾಳೆ ಎಂದು ತಿಳಿದು ಹೋಗಿತ್ತು ಅವನಿಗೆ. ಏನು, ಊಟ ಮಾಡಿಲ್ಲವಾ ಎಂದವರು ಮಗನೆಡೆಗೆ ತಿರುಗಿ, ಮಹರ್ಷಿ, ಅಲ್ಲಿ ಏನಾದರೂ ತಿಂದಳ ಎಂದರು. ಅದಕ್ಕೆ ಅವನು ಇಲ್ಲ ಎಂದು ತಲೆಯಾಡಿಸಿದನು. ರಾಜೇಂದ್ರ ಅವರಿಗೆ ಅದೇಕೋ ಸಣ್ಣ ಅನುಮಾನ ಬಂದು ಒಡನೆ ಮಹಿಮಾ ಮಲಗಿರುವಲ್ಲಿಗೆ ಹೋಗಿ, ಮಹಿಮಾ ಪುಟ್ಟ ಎಂದು ಅವಳನ್ನು ಎಚ್ಚರ ಮಾಡುತ್ತಾ ಅವಳ ಹಣೆಯ ಮೇಲೆ ಕೈ ಇರಿಸಿದರು. ಅದಾಗಲೇ ಅವಳಿಗೆ ಜ್ವರ ಬಂದು ಕೆಂಡದಂತೆ ಸುಡುತ್ತಿತ್ತು. ಅದನ್ನು ನೋಡಿದವರು ಮಹರ್ಷಿ ಬಾಯಿಲಿ ಎಂದು ಕೂಗಿದರು. ಕಾಫಿ ಕುಡಿಯುತ್ತಿದ್ದವನು ಕಪ್ಪನ್ನು ಟೇಬಲ್ ಮೇಲೆ ಇರಿಸಿ ತನ್ನ ಕೋಣೆಗೆ ಹೋಗಿದ್ದನು. ಪುಟ್ಟಾಗೆ ಜ್ವರ ಬಂದಿದೆ, ನೀನು ನೋಡಿಯೇ ಇಲ್ಲ, ನೋಡಿಲಿ ಅವಳ ದೇಹ ಕೆಂಡದಂತೆ ಸುಡುತ್ತಿದೆ ಎಂದು ಮಗನ ಕೈ ಹಿಡಿದು ಅವಳ ಹಣೆಯ ಮೇಲೆ ಕೈ ಇರಿಸಿದರು. ಅವಳ ಹಣೆ ಸುಡುತ್ತಿರುವುದನ್ನು ನೋಡಿ ಅವನಿಗೂ ಕೂಡ ಭಯವಾಯಿತು. ಮಹಿಮಾ, ಮಹಿಮಾ ಎಂದು ತಾನೇ ಅವಳನ್ನು ಎಚ್ಚರ ಮಾಡಲು ನೋಡಿದನು. ಅವನ ಕೂಗಿಗೆ ನಿಧಾನವಾಗಿ ಕಣ್ಣು ತೆರೆದವಳು ಮೊದಲು ಮಹರ್ಷಿಯ ಮುಖ ನೋಡಿ ಭಯಪಟ್ಟರೆ, ನಂತರ ತನ್ನ ಮಾವನ ಮುಖವನ್ನು ನೋಡಿ ನಿಧಾನವಾಗಿ ಎದ್ದು ಕುಳಿತಳು. ಪುಟ್ಟ, ಇಷ್ಟೊಂದು ಜ್ವರ ಬಂದಿದೆ, ನಮಗೆ ಯಾರಿಗಾದರೂ ಹೇಳುವುದಲ್ಲವಾ ಎಂದು ಕಾಳಜಿಯಿಂದ ಕೇಳಿದರೆ, ಯಾಕೋ ಸುಸ್ತಾದ ಹಾಗೆ ಆಯಿತು ಮಾವ, ಹಾಗೆ ಮಲಗಿಬಿಟ್ಟೆ, ಜ್ವರ ಬಂದಿರುವುದು ನನಗೆ ಗೊತ್ತಾಗಲಿಲ್ಲ ಎಂದಳು. ಸರಿ ಬಾ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಎಂದು ಮಹರ್ಷಿ ಹೇಳುತ್ತಿದ್ದ ಹಾಗೆ ಕಣ್ಣರಳಿಸಿ ಅವನನ್ನೇ ನೋಡುತ್ತಾ ಉಳಿದಳು. ಮುಂದುವರೆಯುವುದು. ಧನ್ಯವಾದಗಳು.